ಭಾರತೀಯ ಅಂಬೇಡ್ಕರ್ ಮಹಾಸೇನೆ ವತಿಯಿಂದ ಇಂದು ಆಯೋಜಿಸಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನ, ಅದೇ ರೀತಿ ಪುಸ್ತಕ ಮತ್ತು ಶಿಕ್ಷಣ ಪರಿಕರಗಳ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಿತ್ರರು, ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಅಧ್ಯಕ್ಷರಾದ ನೂರುಲ್ಲಾರವರೇ, ನಾಯಕರುಗಳೇ, ನನ್ನ ಮುಂದೆ ಆಸೀನರಾಗಿರುವಂತಹ ಎಲ್ಲ ಪೋಷಕರೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ನನ್ನ ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳುವಂಥದ್ದು, ಇಂತಹ ಕಾರ್ಯಕ್ರಮದಲ್ಲಿ ನಿಮಗೆ ಕರೆದು ಏನು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ, ಸಾವಿರಗಟ್ಟಲೆ ಹಣ ಏನು ಕೊಡಲ್ಲ. ಈ ಆಯೋಜಕರ ಉದ್ದೇಶ ಏನು ಗೊತ್ತಾ? ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಏನು ಉದ್ದೇಶವನ್ನು ಇಟ್ಕೊಂಡು ಬೆಳೆಸ್ತಾ ಇದ್ದೀರಾ, ಆ ಮಕ್ಕಳಿಗೆ ಫೀಲ್ ಆಗ್ಬೇಕು, ನನಗೆ ನನ್ನ ಸಮಾಜ ಗುರುತಿಸಿದೆ, ಕೇವಲ ನನ್ನ ತಂದೆ ತಾಯಿ ನನ್ನ ಕುಟುಂಬ ಅಲ್ಲ, ನನ್ನ ಸಮಾಜದ ಸಂಘ ಸಂಸ್ಥೆಗಳು ಸಂಘಟಕರು ನನಗೆ ಗುರುತಿಸಿದ್ದಾರೆ, ನನಗೊಂದು ಟ್ರೋಫಿ ಕೊಟ್ಟಿದ್ದಾರೆ, ನನಗೊಂದು ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ, ಇದಕ್ಕಾದ್ರೂ ನಾನು ನಾಳೆ ಇದಕ್ಕೆ ತಕ್ಕದಾದಂತಹ ಪ್ರತ್ಯುತ್ತರವನ್ನು ಕೊಡಬೇಕು ಎಂಬಂತಹ ಪರಿಜ್ಞಾನ ಮೂಡಿಸಬೇಕಾಗಿದೆ. ಅದು ಮುಖ್ಯ ಉದ್ದೇಶ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮಗುವಿಗೆ ಇಲ್ಲಿಂದ ಕೊಡುವಂತಹ ಒಂದು ಪ್ರಶಸ್ತಿ ಪತ್ರ ಅಥವಾ ಒಂದು ಟ್ರೋಫಿ ಅಥವಾ ಒಂದು ಪುಸ್ತಕ, ಈ ಟ್ರೋಫಿ, ಈ ಪ್ರಶಸ್ತಿ ಪತ್ರ ಆ ಮಗು ನಾಳೆ ಆ ಶೋಕೇಸ್ ನಲ್ಲಿ ಇಟ್ಟಬೇಕಾದ್ರೆ ಆ ಮಗು ಶಾಲೆಗೆ ಹೋಗಿ ಮನೆಗೆ ಬರಬೇಕಾದ್ರೆ ಅದನ್ನ ನೋಡ್ತಾ ಇರ್ತಾನೆ. ನನಗೆ ಒಂದು ಪ್ರಶಸ್ತಿ ಪತ್ರ ಸಿಕ್ಕಿದೆ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೇನೆ, ನಾನು ಜಿಲ್ಲೆಯಲ್ಲಿ ನನ್ನ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡ್ಕೊಂಡಿದ್ದೇನೆ ಅಂತೇಳಿ ನನಗೆ ಪ್ರಶಸ್ತಿ ನೀಡಿದೆ ನನ್ನ ಸಮಾಜ. ಈ ಸಮಾಜಕ್ಕಾಗಿ ನಾನು ಏನಾದ್ರೂ ಕೊಡಬೇಕು ಅಂತ ಹೇಳಿ ಆ ಮನೋಭಾವನೆ ಮೂಡಬೇಕಾಗಿದೆ. ಇದಾಗಿದೆ ಮುಖ್ಯ ಉದ್ದೇಶ. ನಾನು ಹಲವಾರು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿದ್ದೇನೆ. ಇವತ್ತು ಕೂಡ ನಾನು ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಬೇಕಾಗಿತ್ತು. SIR ವಿಚಾರದಲ್ಲಿ ನೂರುಲ್ಲಾರ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು, ಒಂದು 10 ನಿಮಿಷ ಪೋಷಕರಿಗೆ ಮತ್ತು ಮಕ್ಕಳಿಗೆ ಏನಾದ್ರೂ ಹಿತವಚನ ಹೇಳಬೇಕು ಅಂತ ಹೇಳಿ ನಾನು ನನ್ನ ಟೂರ್ ಅನ್ನ ಕ್ಯಾನ್ಸಲ್ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಯಾಕಂದ್ರೆ ಬಹಳ ಖುಷಿ ಆಯ್ತು ನನಗೆ, ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೆಮ್ಮೆ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಕೂಡ ಈ ಸಮಾಜದ ಒಂದು ಭಾಗ, ನಾನು ಕೂಡ ಈ ಸಮಾಜದ ಒಬ್ಬ ವ್ಯಕ್ತಿಯಾದ ಕಾರಣ ಸಮಾಜ ಸುಧಾರಣೆಯಲ್ಲಿ, ನನ್ನ ಈ ಮಕ್ಕಳ ಭವಿಷ್ಯ ಸುಧಾರಣೆಯಲ್ಲಿ, ಆ ಮಕ್ಕಳ ಭವಿಷ್ಯ ರೂಪಿಸುವಂತ ಕೆಲಸದಲ್ಲಿ ನನ್ನದು ಒಂದು ಕೊಡುಗೆ ಇರಬೇಕಂತ ಹೇಳಿ ನಾನು ವಾಲಂಟಿಯರ್ ಆಗಿ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ನನ್ನ ಹೆಸರು ಬಸಮ್ಮ ತಿಪ್ಪೇಸ್ವಾಮಿ, ಚಿತ್ರದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾನೊಂದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೇನೆಯಲ್ಲಿ ಒಂದು ಪವರ್ ಅಡಗಿದೆ. ಭಾರತೀಯ ಮಹಾಸೇನೆ, ಅಂಬೇಡ್ಕರ್ ಮಹಾಸೇನೆ ಅಂತ ಇಟ್ಟಿದ್ದಾರೆ. ಆ ಅಂಬೇಡ್ಕರ್ ಹೆಸರು ತಗೊಂಡ್ರೆ ಸಾಕು, ಪವರ್ ಇದೆ. ಆ ಪವರ್ ಅಲ್ಲೇ ಈ ಸಂಘಟನೆಯಲ್ಲಿ ಅಡಗಿದೆ. ಆ ಪವರ್ ನ ಅತಿ ಹೆಚ್ಚು ಯೂಸ್ ಮಾಡ್ಕೊಂಡು ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಏನೇನ್ ಮಾಡಿದ್ದಾರೆ, ಮಕ್ಕಳಲ್ಲೆಲ್ಲ ಅದನ್ನೇ ಅಳವಡಿಸ್ಕೊಂಡು ಅವ್ರ ಸಂವಿಧಾನ ತಂದ್ಕೊಟ್ಟಿದ್ದಾರೆ ಭಾರತೀಯರಿಗೆ. ಮಕ್ಕಳಿಗೆ ಏನಪ್ಪಾ ಅಂದ್ರೆ ಮೇನ್ ಈಗಿನ ಜನರೇಷನ್ಗೆ ಪೋಷಕರು ಅತಿ ಹೆಚ್ಚು ಅದಾಗಿ ಸಂಸ್ಕಾರ ಸಂಸ್ಕೃತಿ ಬೆಳೆಸ್ಬೇಕಂತ ಒಂದು ವಿನಂತಿ ಮಾಡ್ಕೊಂತಿದೀನಿ. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ನಡೆದಂತ ಈಗ ಒಂದು ವಾರದ ಕೆಳಗೆ ಒಂದು ಕಹಿ ಘಟನೆ ನಡೆದಿದೆ ಪುಣೆಯಲ್ಲಿ, ಮಹಾರಾಷ್ಟ್ರದಲ್ಲಿ. ನೋಡ್ರಿ,
ಎಷ್ಟು ದುಡ್ಡು, ಅಷ್ಟು ಆಸ್ತಿ ಅಂತಸ್ತು ಸೌಂದರ್ಯ ಎಲ್ಲ ಇದ್ರೂ ಸಂಸ್ಕಾರ ಅನ್ನೋದೊಂದು ಬರ್ಲಿಲ್ಲ ಆ ಮಹಾತಾಯಿಗೆ. 17 ಕೋಟಿ ಕೊಟ್ಟು ಒಂದು ಚೌಟ್ರಿ ಬುಕ್ ಮಾಡಿ ಮದುವೆ ಮಾಡೋಣ ಅಂತ 26 ವರ್ಷದ ಯುವಕ ಅವನು ಕೇತನ್ ಅಂತ ಹೇಳ್ಬಿಟ್ಟು, ಮೊನ್ನೆ ನಡೆದು ಒಂದು ವಾರ ಕೂಡ ಆಗಿಲ್ಲ, ಎಂಗೇಜ್ಮೆಂಟ್ ಮಾಡ್ಕೊಂಡು ಫೋಟೋ ಶೂಟ್ಗಂತ ಹೋಗಿ ಅಲ್ಲಿದ್ದ ಪ್ರಿಯಕರನ್ ಜೊತೆ ತಳ್ಳಿ ಅವನ್ನ ಕೊಲೆ ಮಾಡಿ ಹತ್ಯೆಗೈದಾರೆ. ಹಂಗಾಗಿ ಈಗಿನ ಜನರೇಷನ್ ಮಕ್ಕಳಿಗೆ ನಾವು ತಿದ್ದಿ ಬುದ್ಧಿ ಹೇಳಿ, ಶಿಕ್ಷಕರದಷ್ಟೇ ಪಾತ್ರ ಇರೋದಿಲ್ಲ, ತಂದೆ ತಾಯಿದು ಕೂಡ ಅತಿ ಹೆಚ್ಚು ಪಾತ್ರ ಇರುತ್ತೆ. ಸಂಸ್ಕಾರ ಕಳಿಸಿ ಮನೆತನದಿಂದ ಮನೆ ಮರ್ಯಾದೆ ಉಳಿಸುವಂತ ಕಾರ್ಯ ನೀವು ತಂದೆ ತಾಯಿ ಆದಂತವ್ರು ಕಲಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೇನಪ್ಪಾ ಅಂದ್ರೆ ಈ ಸಂಘಟನೆ ಅಂದ್ರೆ ಜನರಲ್ಲಿ ಏನೋ ಒಂದು ಸಂಘಟನೆಯಿಂದನೇ ದೇಶ ಕಟ್ಟಕ್ಕಾಗೋದು, ಸಂಘಟನೆಯಿಂದನೇ ಪಕ್ಷ ಕಟ್ಟಕ್ಕಾಗೋದು. ಏನೇ ಒಂದು ತಪ್ಪು ನಡೆದಾಗ ಫಸ್ಟ್ ಬರೋದೇ ಸಂಘಟನೆಯವರು. ಹಂಗಾಗಿ ನೂರುಲ್ಲಾ ಅವರು ಮೇಡಮ್, ನಾ ಒಂದು ಸಣ್ಣದಾಗಿ ಕಾರ್ಯಕ್ರಮ ಇಟ್ಕೊಂಡಿದೀನಿ, ನೀವು ದಯವಿಟ್ಟು ಬರ್ಬೇಕಂದ್ರೆ ನನಗೆ ಬಹಳ ಖುಷಿ ಆಯ್ತು. ಏನಕ್ಕೆ ಅಂದ್ರೆ ಚಿಕ್ಕ ಮಕ್ಕಳ, ಬಡ ಮಕ್ಕಳ, ಮತ್ತೆ ಉತ್ತೀರ್ಣ SLC PUC ಉತ್ತೀರ್ಣರಾದಂತವ್ರನ್ನ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಂತ ಒಳ್ಳೆ ಕೆಲಸ ಮಾಡ್ತಾ ಇದಾರಂತ ಬಹಳ ಖುಷಿಯಿಂದ ಸರ್ ನಾನು ಬರ್ತೀನಿ ಡೇಟ್ ತಿಳಿಸಿ ಅಂದಾಗ ಬಹಳ ಖುಷಿಯಿಂದ ಬಂದೆ. ಅಲ್ಲಿಂದ ನಿಮ್ಮನ್ನೆಲ್ಲ ನೋಡಿ ಇಷ್ಟು ಜನ ಕಲ್ತು, ಇಷ್ಟು ಜನ ಕೂತು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಬಹಳ ಖುಷಿ ಆಯ್ತು ಎಂದೇಳಿ ನಾನು 2 ಮಾತು ಮುಗಿಸ್ತಿದ್ದೇನೆ. ಜೈ ಕರ್ನಾಟಕ. ನೂರುಲ್ಲಾ ಸರ್ ಅವ್ರಿಗೂ ತುಂಬ ಹೃದಯವಾದ ಧನ್ಯವಾದ. ಯಾಕಪ್ಪ ಅಂದ್ರೆ ಈ ತರ ಫಂಕ್ಷನ್ಗಳನ್ನೆಲ್ಲ ಬೇರೆ ತರ ಸಮುದಾಯಕ್ಕೋಸ್ಕರನೇ ಮಾಡ್ಬೇಕು ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಅವನ್ನೆಲ್ಲ ವಿಚಾರ ಮಾಡ್ಬೇಕಾದ್ರೆ ಕೆಲವ್ರ ಬಗ್ಗೆ ಮಾತಾಡ್ತಾ ಹೋದ್ವಿ, ಯಾವ ವಿದ್ಯಾರ್ಥಿ ಕೊಡ್ಬೇಕು, ಯಾವ ವಿದ್ಯಾರ್ಥಿ ಬಿಡ್ಬೇಕು ಅಂತ ಹೇಳಿ. ಸರ್ ಹೇಳಿದ್ದು ಒಂದೇ ವಿಚಾರ, ಸರ್ ಎಲ್ಲರೂ ಮಕ್ಕಳು ಒಂದೇ, ಎಲ್ಲಾ ಸಮಾಜನೂ ಒಂದೇ, ಸಮಾಜಕ್ಕೋಸ್ಕರ ಮಾಡ್ತಿದೀವಿ, ಸಮಾಜ ಒಳಿತಿಗೋಸ್ಕರ ಮಾಡ್ತಿದ್ವಿ, ಎಲ್ಲಾ ಮಕ್ಕಳನ್ನು ಗುರ್ಸಂತ ಕೆಲಸ ಮಾಡ್ಬೇಕು. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಕರ್ಸಂತ ವ್ಯವಸ್ಥೆ ಮಾಡೋಣ. ಫಸ್ಟ್ ಆಫ್ ಆಲ್ ಯೋಚನೆ ಮಾಡೋದು ಇನ್ನೊಂದು ಮತ್ತೊಂದು ಬೇರೆ ಇಲ್ಲಿ ಜಾತಿವಾದಗಳನ್ನ ಉಂಟಾಗ್ತಿದ್ದಾರೆ ಕೆಲವರು. ಸರ್ ಅದನ್ನ ಕ್ಲಿಯರ್ ಆಗಿ ಹೇಳಿದ್ರು, ಯಾವುದೇ ಸಮಾಜ ಲೆಕ್ಕದಾಗ ಯೋಚನೆ ಮಾಡೋಂಥದ್ದನ್ನ ವಿದ್ಯಾರ್ಥಿ ದಿನಗಳು ತುಂಬಬೇಡ್ರಿ. ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಈಗ ಬೆಳೆಯುವ ಸಸಿ, ನಾವು ಆ ಸಸಿಗಳಿಗೆ ಯಾವ ತರ ನೀರಾಕಿ ಬೆಳೆಸಿ ಪೋಷಣೆ ನೀಡ್ತೀವೋ ಅದು ಮುಂದೊಂದು ದಿನ ಇಮ್ಮರವಾಗಿ ನಮಗೆ ಅದೇ ತರ ರಿಟರ್ನ್ ಮತ್ತೆ ಕೊಡಬಾಗಿರೋ ಸೌಲಭ್ಯಗಳೆಲ್ಲ ನಿರ್ಣಯ ಕೊಡುತ್ತೆ. ಇವತ್ತು ಏನ್ ನಾವು ಭಾರತೀಯ ಅಂಬೇಡ್ಕರ್ ಮಹಾಸೇನೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಮಕ್ಕಳಿಗೆ ಬುಕ್ಕು ಮತ್ತು ಪೆನ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಏನ್ ಅಫ್ಸರ್ ಕುಟ್ಲಿಪೇಟೆ ಅಣ್ಣವರಾಗ್ಲಿ, ದಾದು ಅಣ್ಣ, ಮತ್ತೆ ಅನಿಲ್ ಹಾಗೂ ಶ್ರೀದೇವಿ ಮೇಡಮು, ಬಸಮ್ಮ ಮೇಡಮು, ಮತ್ತೆ ಇಸ್ಮಾಯಿಲ್ ಅಣ್ಣವರು, ಆರಿಫ್ ಅಣ್ಣವರು, ಮತ್ತೆ ಭಾಷಾ ಅಣ್ಣವರು, ನಮ್ಮ 4ನೇ ವಾರ್ಡ್ ಆಕಾಂಕ್ಷಿ ಸೈಯದ್ ಯೂಸುಫ್ ಅಣ್ಣವರು, ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವತ್ತೇನು ಸಮಾರಂಭಕ್ಕೆ ಬಂದಿದ್ದಾರೆ. ನನ್ನ ಕಡೆಯಿಂದ ಧನ್ಯವಾದಗಳು. ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ, ಯಾಕಂದ್ರೆ ಬೆಳಗಿಂದ ಪೇರೆಂಟ್ಸು ತುಂಬಾ ಕಾಯ್ತಾ ಇದ್ದಾರೆ, ಮತ್ತೆ ಹಳ್ಳಿ ಜನ ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನನ್ನ ಮಾತನ್ನ ಕೇಳಿ ಮತ್ತೆ ಒಂದು ವಿಡಿಯೋನ ಕೇಳಿ ಹಳ್ಳಿಯಿಂದ ಜನ ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಸಂಘಟನೆಯಿಂದ ಎಲ್ಲಕ್ಕಿಂತ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಒಂದೇ ಒಂದು ಮಾತು ಪೇರೆಂಟ್ಸಿಗೆ ಹೇಳೋದು ಇಷ್ಟಪಡ್ತೀನಪ್ಪ ಅಂದ್ರೆ, ಈಗಿನ ಕಾಲದಲ್ಲಿ ಎಲ್ಲಾ ಕಡೆ ನೋಡಿದ್ರು ಡ್ರಗ್ಸ್, ಗಾಂಜಾ ಅವೆಲ್ಲ ನಡೀತಾ ಇದೆ. ನೀವು ಕಷ್ಟಪಟ್ಟು ಓದ್ತಾ ಇದೀರೋ, ಇಲ್ಲ ಸಾಲ ಸುಲ ಮಾಡಿ ಮಾಡ್ತಾ ಇದೀರೋ, ಇಲ್ಲ ಇನ್ನೊಬ್ಬರ ಹತ್ರ ದಾನ ಕೇಳಿ ಮಕ್ಳಿಗೆ ಓದ್ತಿರೋ, ಬಟ್ ಮಕ್ಕಳಿಗೆ ಎಜುಕೇಶನ್ ಕೊಡೋದನ್ನ ಸ್ವಲ್ಪ ದಯವಿಟ್ಟು ನೀವು ಗಮನ ಕೊಡಿ. ಎಜುಕೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಚಿಲ್ಡ್ರನ್. ಪ್ಲೀಸ್ ಡಿಡ್ ನಾಟ್ ಸ್ಟಾಪ್ ದ ಎಜುಕೇಶನ್ ಫಾರ್ ಯುವರ್ ಚಿಲ್ಡ್ರನ್. ದಯವಿಟ್ಟು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಾಲ ಸುಲ ಇರಲಿ, ಮಕ್ಕಳಿಗೆ ಮಾತ್ರ ನೀವು ಎಜುಕೇಶನ್ನ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಅಂದ್ರೆ ನಾವು 2006, 2007 ಓದೋ ಟೈಮಲ್ಲಿ ಆ ಎಜುಕೇಶನ್ಗೂ ಈ ಎಜುಕೇಶನ್ಗೂ ತುಂಬಾ ಡಿಫ್ರೆಂಟ್ ಇದೆ. ಯಾಕಂದ್ರೆ ನಾವೇನೋ ನಮ್ಮ ಮಕ್ಕಳಿಗೂ ನಾವು ಸಾಕ್ಬೇಕಂದ್ರೆ ಏನೋ ಕೂಲಿ ಕೆಲಸ ಮಾಡಿ ಸಾಕ್ಬೋದು, ಬಟ್ ಬರೋ ದಿನಗಳಲ್ಲಿ ಮಕ್ಕಳು ಎಜುಕೇಶನ್ ಓದಿಲ್ಲ ಅಂದ್ರೆ ಅವ್ರ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮತ್ತೆ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೀನಿ, ನಾನೇನು ಶ್ರೀಮಂತ ಮನೆತನದಿಂದ ಬಂದಿನಲ್ಲ, ಬಡತನ ಮನೆತನದಿಂದ ಬಂದಿದ್ದವನು. ನಾನು ಯಾವುದೇ ಬಡತನದ ಮಕ್ಕಳುಗಳು ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ನಾನು ಯಾವಾಗ್ಲೂ ನೇರವಾಗಿರ್ತೀನಿ. ಮತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏನೇ ತೊಂದರೆಗಳಿದ್ರು ಕೂಡ ವಿದ್ಯಾರ್ಥಿ ಪರವಾಗಿ ನಾನು 24 ಗಂಟೆ ನಾನು ನಿಮ್ ಜೊತೆ ಇರ್ತೀನಿ. ನೀವು ಯಾವಾಗಾರ ನನಗೆ ಬಂದು ಭೇಟಿ ಆಗ್ಬೋದು, ಯಾವಾಗಾರ ಬಂದು ನೀವು ಕಾಲ್ ಮಾಡ್ಬೋದು. ವಿದ್ಯಾರ್ಥಿಗೋಸ್ಕರ ನಾನು ಯಾವಾಗ್ಲೂ ನಿಮ್ ಜೊತೆ ಸೇವೆದಲ್ಲಿ ಇರ್ತೀನಿ. ಮತ್ತೆ ದಯವಿಟ್ಟು ಕೊನೆಯದಾಗಿ ನಾನು ಮಾತು ಮುಗಿಸ್ಕೊಂತ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ಗಳು ದಯವಿಟ್ಟು
ಮಕ್ಕಳಿಗೆ ಆದಷ್ಟು ಶಿಕ್ಷಣ ಕೊಡ್ಸಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ದುಡ್ಡಿಲ್ಲ, ಸಾಲದಲ್ಲಿ ಇದೀನಿ ಅಂದ್ಬಿಟ್ಟು ಮಕ್ಕಳಿಗೆ ಗಾರೆ ಕೆಲಸ ಕಳ್ಸೋದು, ಗ್ಯಾರೇಜ್ ಕೆಲಸ ಕಳ್ಸೋದು, ಬಟ್ಟಿ ಕೆಲಸ ಮಾಡಕ್ ಹೋಗ್ಬೇಡಿ. ನೀವೇನೋ ಜೀವನ ಮಾಡ್ತೀರಾ, ಇವತ್ತು ಹೋಗ್ತೀರಾ, ನಾಳೆ ಹೋಗ್ತೀರಾ. ಮಕ್ಕಳ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮತ್ತೆ ಆದಷ್ಟು ನಿಮ್ ಮಕ್ಕಳಿಗೆ ಡ್ರಗ್ಸ್, ಗಾಂಜಾ ಅಂತ ಫ್ರೆಂಡ್ಶಿಪ್ ಗಳನ್ನ ದೂರ ಇಕ್ರಿ. ಮಕ್ಕಳಿಗೆ ಓದೋದ್ ಕಡೆ ಗಮನ ಕೊಡಿ. ಮತ್ತೆ ಇಷ್ಟೆಲ್ಲ ನನಗೆ ಮಾತಾಡಕ್ಕೆ ಹಾಗೂ ಇವತ್ತು ಏನು ನನ್ನ ಸಂಘಟನೆ ನಾನು ಈ ಪ್ರೋಗ್ರಾಮ್ ಮಾಡಿದ್ದೀನಿ, ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಇಷ್ಟಕ್ಕೆಲ್ಲ ನನಗೆ ಕಾರಣ ನಮ್ಮ ಅಣ್ಣ ಸಮಾನಾದಂತ ದಾದು ಅಣ್ಣವರು ನನಗೆ ನನ್ನ ಮಾತಿಗೆ ತುಂಬಾ ಬೆಲೆ ಕೊಟ್ಟು ಇದು ಮಾಡಿದ್ದಾರೆ. ಅವ್ರ ಜೊತೆ ನಾನು ಯಾವತ್ತೂ ಇರ್ತೀನಿ. ಮತ್ತೆ ನನ್ನ ಟೀಮ್ ಏನಿದೆ, ಯೂಸುಫನ ಅವ್ರ ಕೆಲಸ ಎಲ್ಲ ಕೊಟ್ಟು, ಯೂಸುಫನ ಆಗ್ಲಿ, ನಮ್ಮ ಅನಿಲ್, ಜೀಲಾನ್, ಸದ್ದಾಂ, ಮುಬಾರಕ್, ಮತ್ತೆ ಮುಬಾರಕ್, ಅಲಿ, ಇವರೆಲ್ಲ ನನಗೆ ಅವ್ರ ಕೆಲಸ ಎಲ್ಲ ಬಿಟ್ಟು ನಮ್ಮ ಬಡ ಮಕ್ಕಳಿಗಂತಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಮತ್ತೆ ಯಾರ್ಯಾರು ಬಂದಿದ್ದಾರೆ ಅವ್ರದ್ದು ಏನೇನಿದೆ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ನಮ್ಮ ಹತ್ರ ಇದಾವೆ. ಯಾರ್ಯಾರಿಗೆ ಏನೇನು ಕೊಡ್ಬೇಕು ಎಲ್ಲ ಕೊಡ್ತಾರೆ. ದಯವಿಟ್ಟು ಯಾರು ಗಲ್ಬಿಲಿ ಮಾಡ್ಕೊಳಕ್ ಹೋಗ್ಬೇಡಿ, ಆರಾಮಾಗಿರಿ. ನಿಮ್ಗೆ ಕೊಡ್ಬೇಕಂತಾನೆ ಮಾಡಿದೀವಿ. ಎಲ್ಲರೂ ಆರಾಮಾಗಿ ಇಸ್ಕೊಂಡು ಹೋಗಿ. ಜೈ ಹಿಂದ್, ಜೈ ಭೀಮ್.